ಭಾಗದಲ್ಲಿ ಕೆಲವು ದಿನಗಳಿಂದ ಮೀನುಗಾರಿಕೆ ನಡೀತಾ ಇಲ್ಲ. ಇದರಿಂದ ಮಾರುಕಟ್ಟೆಯಲ್ಲಿ ತಾಜಾ ಮೀನುಗಳು ಕೂಡ ಸಿಗ್ತಾ ಇಲ್ಲ. ಮೀನುಗಾರಿಕೆಗೆ ಸಂಪೂರ್ಣ ನಿಷೇಧ ಇರೋದ್ರಿಂದ ಒಣ ಮೀನಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಬಂದಿದೆ. ರಾಜ್ಯದ ಕರಾವಳಿ ಭಾಗದಲ್ಲಿ ಮಳೆಗಾಲದಲ್ಲಿ ತಾಜಾ ಮೀನಿಗೆ ಕೊರತೆ ಉಂಟಾಗ್ತದೆ. ಹೀಗಾಗಿ ಒಣ ಮೀನಿಗೆ ತುಂಬಾ ಬೇಡಿಕೆ ಕೂಡ ಬರ್ತಾ ಇರುವಂತದ್ದು. ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಮೀನು ಮಾರುಕಟ್ಟೆ, ಅದರಲ್ಲೂ ಒಣ ಮೀನು ಮಾರುಕಟ್ಟೆ ತುಂಬಾ ಮಹತ್ವವನ್ನು ಕೂಡ ಪಡೆದುಕೊಳ್ಳುತ್ತೆ. ಯಾಕಂತೇಳಿದ್ರೆ ಇಲ್ಲಿ ಮಳೆಗಾಲದ ಪೂರ್ವದಲ್ಲಿ ಭರ್ಜರಿಯಾಗಿ ಒಣ ಮೀನು ವ್ಯಾಪಾರ ನಡೆಯುತ್ತೆ. ನಾನೀಗ ಕಾರವಾರ ನಗರದಲ್ಲಿ ಇದ್ದೇನೆ, ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಮೀನುಗಾರ ಮಹಿಳೆಯರು ಕೂಡ ಒಣ ಮೀನನ್ನು ಇಟ್ಟು ವ್ಯಾಪಾರ ಮಾಡುವ ದೃಶ್ಯವನ್ನು ನೀವು ಹಸಿ ಮೀನು ಸಿಗದೆ ಕರಾವಳಿಗರು ಕಂಗಾಲು. ಮಾರುಕಟ್ಟೆಯಲ್ಲಿ ಒಣ ಮೀನಿಗೆ ಡಿಮ್ಯಾಂಡ್. ಇದು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಮಾರುಕಟ್ಟೆ. ಮೀನುಗಾರಿಕೆಗೆ ನಿಷೇಧವಿರೋದ್ರಿಂದ ಮಾರುಕಟ್ಟೆಯಲ್ಲಿ ಒಣ ಮೀನಿಗೆ ಬೇಡಿಕೆ ಹೆಚ್ಚಾಗಿದೆ. ಪ್ರತಿ ಭಾನುವಾರದಂದು ಕಾರವಾರದ ಒಣ ಮೀನು ಮಾರುಕಟ್ಟೆಯಲ್ಲಿ ಮೀನು ಭರ್ಜರಿಯಾಗಿ ಸೇಲ್ ಆಗುತ್ತೆ. ತಾಜಾ ಮೀನಿಗೆ ಬರ, ಹೀಗಾಗಿ ಒಣ ಮೀನುಗಳನ್ನು ಖರೀದಿಸಲು ಮೀನು ಪ್ರಿಯರು ಮುಂದಾಗಿದ್ದಾರೆ. ಅಲ್ಲದೆ ಮಳೆಗಾಲದಲ್ಲಿ ಹಸಿ ಮೀನಿನ ಲಭ್ಯತೆ ಇಲ್ಲದಿರೋದ್ರಿಂದ ಒಣ ಮೀನುಗಳನ್ನು ಖರೀದಿಸಿ ಮನೆಯಲ್ಲಿ ಸಂಗ್ರಹಿಸಿಕೊಳ್ಳಲಾಗುತ್ತಿದೆ. ಇಲ್ಲೇ ಬಂದೇವ್ ನಾವು, ಯಾಕಂತ ಇದ ಚಲೋ ಫಿಶ್ ಸಿಗ್ತೈತಿ ಇಲ್ಲೇ, ಡ್ರೈ ಫಿಶ್. ಅದಕ್ಕೆ ನಾವು ಇಲ್ಲಿ ಬಂದೇವ್. ಸುಂಟ ಇದೆ, ಬಾಂಗಡ ಇದೆ, ಸೌಂದಾಳೆ, ಮೋರಿ, ವಾಗಾಳಿ, ತಿಸರಿಯೋ ಫ್ರೆಶ್ ಇದೆ, ಎಲ್ಲ ಫ್ರೆಶ್ ಇದೆ. ಏಪ್ರಿಲ್, ಮೇ ಮತ್ತು ಜೂನ್ ತಿಂಗಳಲ್ಲಿ ಕಾರವಾರದ ಒಣಮೀನು ಮಾರುಕಟ್ಟೆಯಲ್ಲಿ ಕೋಟ್ಯಾಂತರ ರೂಪಾಯಿ ಮೀನು ವಹಿವಾಟು ನಡೆಯುತ್ತೆ. ಬಂಗಡೆ, ದೋಡಿ, ಸಮದಳೆ, ತೋರ್ಕೆ, ಸ್ವರ, ಸಿಗಡಿ ಸೇರಿದಂತೆ ಇತರ ಬಗೆಯ ಒಣ ಮೀನುಗಳು ಮಾರಾಟವಾಗುತ್ತೆ. ತಾಜಾ ಮೀನುಗಳು ಸಿಗದ ಕಾರಣ ಒಣ ಮೀನುಗಳ ದರ ಹೆಚ್ಚಿರುತ್ತೆ. ಬೇಸಿಗೆ ಸಂದರ್ಭದಲ್ಲಿ ಸಿಗುವ ಹಸಿ ಮೀನನ್ನೇ ಕ್ಲೀನ್ ಮಾಡಿ ಅದಕ್ಕೆ ಉಪ್ಪು ಹಾಕಿ ಚೆನ್ನಾಗಿ ತೊಳೆದು ಬಿಸಿಲಿನಲ್ಲಿ ಒಣಗಿಸುತ್ತಾರೆ. ಬಳಿಕ ಮೀನು ಮಾರಾಟಕ್ಕೆ ತಯಾರಾಗುತ್ತೆ. ಮಾರುಕಟ್ಟೆಯಲ್ಲಿ ಒಣ ಬಂಗಡೆ 100ಕ್ಕೆ 1,000. ದೋಡಿ ಮೀನಿಗೆ ಬುಟ್ಟಿ ಪಾಲಿಗೆ 150ರಿಂದ 200 ರೂಪಾಯಿಗೆ ಸಿಗುತ್ತೆ. ಕೇವಲ ಕರಾವಳಿ ಭಾಗದವರು ಮಾತ್ರವಲ್ಲ, ಗೋವಾ, ಮಹಾರಾಷ್ಟ್ರ, ಪುಣೆ ಭಾಗದವರು ಕಾರವಾರಕ್ಕೆ ಬಂದು ಒಣ ಮೀನನ್ನ ಖರೀದಿಸುತ್ತಾರೆ. ಹಸಿ ಮೀನು ಕಡಿಮೆ ಆಗ್ತದೆ, ಒಣ ಮೀನು ತಗೊಂಡೋಗ್ತಾರೆ ಗೋವಾದವರು, ಮತ್ತೆ ಯಾವ್ಯಾವ ಊರಿನವರು ಬರ್ತಾರೆ. ಬಂಗಡೆ, ಇದು ಮೂರಿ, ಶಾರ್ಕ್ ಮೀನು, ಮತ್ತೆ ಸಿಗಡಿ, ಬೊಂಬಿಲು, ಮತ್ತೆ ಇದು ಗಾಬಿ. ನಾವು ಉಪ್ಪು ಹಾಕಿ ಒಣಸ್ತಾರೆ ಸರ್. ಬಿಸಿಲು ಬಂದ್ರೆ ಒಣಸ್ಲಿಕ್ಕೆ ಆಗ್ತದೆ, ಮಳೆ ಬಂದ್ರೆ ಹೋಯ್ತು ಮೀನು ಬರಾಗ್ತದೆ. ಮಳೆಗಾಲದಲ್ಲಿ ಆಳ ಸಮುದ್ರದಲ್ಲಿ ಮೀನುಗಾರಿಕೆ ನಿಷೇಧವಿರುವ ಕಾರಣ ಒಣ ಮೀನೇ ಮತ್ಸ್ಯ ಪ್ರಿಯರಿಗೆ ಆಸರೆಯಾಗಿದೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಕರಾವಳಿ ಭಾಗದಲ್ಲಿ ಕೆಲವು ದಿನಗಳಿಂದ ಮೀನುಗಾರಿಕೆ ನಡೀತಾ ಇಲ್ಲ. ಇದರಿಂದ ಮಾರುಕಟ್ಟೆಯಲ್ಲಿ ತಾಜಾ ಮೀನುಗಳು ಕೂಡ ಸಿಗ್ತಾ ಇಲ್ಲ. ಮೀನುಗಾರಿಕೆಗೆ ಸಂಪೂರ್ಣ ನಿಷೇಧ ಇರೋದ್ರಿಂದ ಒಣ ಮೀನಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಬಂದಿದೆ. ರಾಜ್ಯದ ಕರಾವಳಿ ಭಾಗದಲ್ಲಿ ಮಳೆಗಾಲದಲ್ಲಿ ತಾಜಾ ಮೀನಿಗೆ ಕೊರತೆ ಉಂಟಾಗ್ತದೆ. ಹೀಗಾಗಿ ಒಣ ಮೀನಿಗೆ ತುಂಬಾ ಬೇಡಿಕೆ ಕೂಡ ಬರ್ತಾ ಇರುವಂತದ್ದು. ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಮೀನು ಮಾರುಕಟ್ಟೆ, ಅದರಲ್ಲೂ ಒಣ ಮೀನು ಮಾರುಕಟ್ಟೆ ತುಂಬಾ ಮಹತ್ವವನ್ನು ಕೂಡ ಪಡೆದುಕೊಳ್ಳುತ್ತೆ. ಯಾಕಂತೇಳಿದ್ರೆ ಇಲ್ಲಿ ಮಳೆಗಾಲದ ಪೂರ್ವದಲ್ಲಿ ಭರ್ಜರಿಯಾಗಿ ಒಣ ಮೀನು ವ್ಯಾಪಾರ ನಡೆಯುತ್ತೆ. ನಾನೀಗ ಕಾರವಾರ ನಗರದಲ್ಲಿ ಇದ್ದೇನೆ, ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಮೀನುಗಾರ ಮಹಿಳೆಯರು ಕೂಡ ಒಣ ಮೀನನ್ನು ಇಟ್ಟು ವ್ಯಾಪಾರ ಮಾಡುವ ದೃಶ್ಯವನ್ನು ನೀವು ಹಸಿ ಮೀನು ಸಿಗದೆ ಕರಾವಳಿಗರು ಕಂಗಾಲು. ಮಾರುಕಟ್ಟೆಯಲ್ಲಿ ಒಣ ಮೀನಿಗೆ ಡಿಮ್ಯಾಂಡ್. ಇದು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಮಾರುಕಟ್ಟೆ. ಮೀನುಗಾರಿಕೆಗೆ ನಿಷೇಧವಿರೋದ್ರಿಂದ ಮಾರುಕಟ್ಟೆಯಲ್ಲಿ ಒಣ ಮೀನಿಗೆ ಬೇಡಿಕೆ ಹೆಚ್ಚಾಗಿದೆ. ಪ್ರತಿ ಭಾನುವಾರದಂದು ಕಾರವಾರದ ಒಣ ಮೀನು ಮಾರುಕಟ್ಟೆಯಲ್ಲಿ ಮೀನು ಭರ್ಜರಿಯಾಗಿ ಸೇಲ್ ಆಗುತ್ತೆ. ತಾಜಾ ಮೀನಿಗೆ ಬರ, ಹೀಗಾಗಿ ಒಣ ಮೀನುಗಳನ್ನು ಖರೀದಿಸಲು ಮೀನು ಪ್ರಿಯರು ಮುಂದಾಗಿದ್ದಾರೆ. ಅಲ್ಲದೆ ಮಳೆಗಾಲದಲ್ಲಿ ಹಸಿ ಮೀನಿನ ಲಭ್ಯತೆ ಇಲ್ಲದಿರೋದ್ರಿಂದ ಒಣ ಮೀನುಗಳನ್ನು ಖರೀದಿಸಿ ಮನೆಯಲ್ಲಿ ಸಂಗ್ರಹಿಸಿಕೊಳ್ಳಲಾಗುತ್ತಿದೆ. ಇಲ್ಲೇ ಬಂದೇವ್ ನಾವು, ಯಾಕಂತ
ಚಲೋ ಫಿಶ್ ಮೇಲೆ ಸಿಗ್ತೈತಿ ಇಲ್ಲಿ, ಡ್ರೈ ಫಿಶ್. ಅದಕ್ಕೆ ನಾವು ಇಲ್ಲಿ ಬಂದೆವು. ಇದು ಸುಂಟ ಇದೆ, ಬಾಂಗಡ ಇದೆ, ಸೌಂದಾಳೆ, ಮೋರಿ, ವಾಗಾಳಿ, ತಿಸರಿಯೋ ಫ್ರೆಶ್ ಇದೆ, ಎಲ್ಲ ಫ್ರೆಶ್ ಇದೆ. ಏಪ್ರಿಲ್, ಮೇ ಮತ್ತು ಜೂನ್ ತಿಂಗಳಲ್ಲಿ ಕಾರವಾರದ ಒಣಮೀನು ಮಾರುಕಟ್ಟೆಯಲ್ಲಿ ಕೋಟ್ಯಾಂತರ ರೂಪಾಯಿ ಮೀನು ವಹಿವಾಟು ನಡೆಯುತ್ತೆ. ಬಂಗಡೆ, ದೋಡಿ, ಸಮದಳೆ, ತೋರ್ಕೆ, ಸ್ವರ, ಸಿಗಡಿ ಸೇರಿದಂತೆ ಇತರ ಬಗೆಯ ಒಣಮೀನುಗಳು ಮಾರಾಟವಾಗುತ್ತೆ. ತಾಜಾ ಮೀನುಗಳು ಸಿಗದ ಕಾರಣ ಒಣಮೀನುಗಳ ದರ ಹೆಚ್ಚಿರುತ್ತೆ. ಬೇಸಿಗೆ ಸಂದರ್ಭದಲ್ಲಿ ಸಿಗುವ ಹಸಿ ಮೀನನ್ನೇ ಕ್ಲೀನ್ ಮಾಡಿ ಅದಕ್ಕೆ ಉಪ್ಪು ಹಾಕಿ ಚೆನ್ನಾಗಿ ತೊಳೆದು ಬಿಸಿಲಿನಲ್ಲಿ ಒಣಗಿಸುತ್ತಾರೆ. ಬಳಿಕ ಮೀನು ಮಾರಾಟಕ್ಕೆ ತಯಾರಾಗುತ್ತೆ. ಮಾರುಕಟ್ಟೆಯಲ್ಲಿ ಒಣ ಬಂಗಡೆ 100ಕ್ಕೆ 1,000, ದೋಡಿ ಮೀನಿಗೆ ಬುಟ್ಟಿ ಪಾಲಿಗೆ 150ರಿಂದ 200 ರೂಪಾಯಿಗೆ ಸಿಗುತ್ತೆ. ಕೇವಲ ಕರಾವಳಿ ಭಾಗದವರು ಮಾತ್ರವಲ್ಲ, ಗೋವಾ, ಮಹಾರಾಷ್ಟ್ರ, ಪುಣೆ ಭಾಗದವರು ಕಾರವಾರಕ್ಕೆ ಬಂದು ಒಣ ಮೀನನ್ನ ಖರೀದಿಸುತ್ತಾರೆ. ಹಸಿ ಮೀನು ಕಡಿಮೆ ಆಗ್ತದೆ, ಒಣ ಮೀನು ತಗೊಂಡೋಗ್ತಾರೆ ಗೋವಾದವರು, ಮತ್ತೆ ಯಾವ್ಯಾವ ಊರಿನವರು ಬರ್ತಾರೆ. ಬಂಗಡೆ, ಇದು ಮೂರಿ, ಶಾರ್ಕ್ ಮೀನು, ಮತ್ತೆ ಸಿಗಡಿ, ಬೊಂಬಿಲೆ, ಮತ್ತೆ ಇದು ಗಾಬಿ. ನಾವು ಉಪ್ಪು ಹಾಕಿ ಒಣಸ್ತಾರೆ ಸರ್. ಬಿಸಿಲು ಬಂದ್ರೆ ಒಣಸ್ಲಿಕ್ಕೆ ಆಗ್ತದೆ, ಮಳೆ ಬಂದ್ರೆ ಹೋಯ್ತು ಮೀನು ಬರಾಗ್ತದೆ. ಮಳೆಗಾಲದಲ್ಲಿ ಆಳ ಸಮುದ್ರದಲ್ಲಿ ಮೀನುಗಾರಿಕೆ ನಿಷೇಧವಿರುವ ಕಾರಣ ಒಣ ಮೀನೇ ಮತ್ಸ್ಯಪ್ರಿಯರಿಗೆ ಆಸರೆಯಾಗಿದೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಕರಾವಳಿ ಭಾಗದಲ್ಲಿ ಕೆಲವು ದಿನಗಳಿಂದ ಮೀನುಗಾರಿಕೆ ನಡೀತಾ ಇಲ್ಲ. ಇದರಿಂದ ಮಾರುಕಟ್ಟೆಯಲ್ಲಿ ತಾಜಾ ಮೀನುಗಳು ಕೂಡ ಸಿಗ್ತಾ ಇಲ್ಲ. ಮೀನುಗಾರಿಕೆಗೆ ಸಂಪೂರ್ಣ ನಿಷೇಧ ಇರೋದ್ರಿಂದ ಒಣ ಮೀನಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಬಂದ್ಬಿಟ್ಟಿದೆ. ರಾಜ್ಯದ ಕರಾವಳಿ ಭಾಗದಲ್ಲಿ ಮಳೆಗಾಲದಲ್ಲಿ ತಾಜಾ ಮೀನಿಗೆ ಕೊರತೆ ಉಂಟಾಗ್ತದೆ. ಹೀಗಾಗಿ ಒಣ ಮೀನಿಗೆ ತುಂಬಾ ಬೇಡಿಕೆ ಕೂಡ ಬರ್ತಾ ಇರುವಂತದ್ದು. ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಮೀನು ಮಾರುಕಟ್ಟೆ, ಅದರಲ್ಲೂ ಒಣ ಮೀನು ಮಾರುಕಟ್ಟೆ ತುಂಬಾ ಮಹತ್ವವನ್ನು ಕೂಡ ಪಡೆದುಕೊಳ್ಳುತ್ತೆ. ಯಾಕಂತಂದ್ರೆ ಇಲ್ಲಿ ಮಳೆಗಾಲದ ಪೂರ್ವದಲ್ಲಿ ಭರ್ಜರಿಯಾಗಿ ಒಣ ಮೀನು ವ್ಯಾಪಾರ ನಡೆಯುತ್ತೆ. ನಾನೀಗ ಕಾರವಾರ ನಗರದಲ್ಲಿ ಇದ್ದೇನೆ, ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಮೀನುಗಾರ ಮಹಿಳೆಯರು ಕೂಡ ಒಣ ಮೀನನ್ನ ಇಟ್ಟು ವ್ಯಾಪಾರ ಮಾಡುವ ದೃಶ್ಯವನ್ನು ನೀವು ಹಸಿ ಮೀನು ಸಿಗದೆ ಕರಾವಳಿಗರು ಕಂಗಾಲು. ಮಾರುಕಟ್ಟೆಯಲ್ಲಿ ಒಣ ಮೀನಿಗೆ ಡಿಮ್ಯಾಂಡ್. ಇದು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಮಾರುಕಟ್ಟೆ. ಮೀನುಗಾರಿಕೆಗೆ ನಿಷೇಧವಿರೋದ್ರಿಂದ ಮಾರುಕಟ್ಟೆಯಲ್ಲಿ ಒಣ ಮೀನಿಗೆ ಬೇಡಿಕೆ ಹೆಚ್ಚಾಗಿದೆ. ಪ್ರತಿ ಭಾನುವಾರದಂದು ಕಾರವಾರದ ಒಣ ಮೀನು ಮಾರುಕಟ್ಟೆಯಲ್ಲಿ ಮೀನು ಭರ್ಜರಿಯಾಗಿ ಸೇಲ್ ಆಗುತ್ತೆ. ತಾಜಾ ಮೀನಿಗೆ ಬರ, ಹೀಗಾಗಿ ಒಣ ಮೀನುಗಳನ್ನು ಖರೀದಿಸಲು ಮೀನು ಪ್ರಿಯರು ಮುಂದಾಗಿದ್ದಾರೆ. ಅಲ್ಲದೆ ಮಳೆಗಾಲದಲ್ಲಿ ಹಸಿ ಮೀನಿನ ಲಭ್ಯತೆ ಇಲ್ಲದಿರೋದ್ರಿಂದ ಒಣ ಮೀನುಗಳನ್ನು ಖರೀದಿಸಿ ಮನೆಯಲ್ಲಿ ಸಂಗ್ರಹಿಸಿಕೊಳ್ಳಲಾಗುತ್ತಿದೆ. ಇಲ್ಲೇ ಬಂದೇವು ನಾವು. ಯಾಕಂತ ಇದ ಚಲೋ ಫಿಶ್ ಮೇಲೆ ಸಿಗ್ತೈತಿ ಇಲ್ಲಿ, ಡ್ರೈ ಫಿಶ್. ಅದಕ್ಕೆ ನಾವು ಇಲ್ಲಿ ಬಂದೆವು. ಇದು ಸುಂಟ ಇದೆ, ಬಾಂಗಡ ಇದೆ, ಸೌಂದಾಳೆ, ಮೋರಿ, ವಾಗಾಳಿ, ತಿಸರಿಯೋ ಫ್ರೆಶ್ ಇದೆ, ಎಲ್ಲ ಫ್ರೆಶ್ ಇದೆ. ಏಪ್ರಿಲ್, ಮೇ ಮತ್ತು ಜೂನ್ ತಿಂಗಳಲ್ಲಿ ಕಾರವಾರದ ಒಣಮೀನು ಮಾರುಕಟ್ಟೆಯಲ್ಲಿ ಕೋಟ್ಯಾಂತರ ರೂಪಾಯಿ ಮೀನು ವಹಿವಾಟು ನಡೆಯುತ್ತೆ. ಬಂಗಡೆ, ದೋಡಿ, ಸಮದಳೆ, ತೋರ್ಕೆ, ಸ್ವರ, ಸಿಗಡಿ ಸೇರಿದಂತೆ ಇತರ ಬಗೆಯ ಒಣಮೀನುಗಳು ಮಾರಾಟವಾಗುತ್ತೆ. ತಾಜಾ ಮೀನುಗಳು ಸಿಗದ ಕಾರಣ ಒಣಮೀನುಗಳ ದರ ಹೆಚ್ಚಿರುತ್ತೆ. ಬೇಸಿಗೆ ಸಂದರ್ಭದಲ್ಲಿ ಸಿಗುವ ಹಸಿ ಮೀನನ್ನೇ ಕ್ಲೀನ್ ಮಾಡಿ ಅದಕ್ಕೆ ಉಪ್ಪು ಹಾಕಿ ಚೆನ್ನಾಗಿ ತೊಳೆದು ಬಿಸಿಲಿನಲ್ಲಿ ಒಣಗಿಸುತ್ತಾರೆ. ಬಳಿಕ ಮೀನು ಮಾರಾಟಕ್ಕೆ ತಯಾರಾಗುತ್ತೆ. ಮಾರುಕಟ್ಟೆಯಲ್ಲಿ ಒಣ ಬಂಗಡೆ 100ಕ್ಕೆ 1,000, ದೋಡಿ ಮೀನಿಗೆ ಬುಟ್ಟಿ ಪಾಲಿಗೆ 150ರಿಂದ 200 ರೂಪಾಯಿಗೆ ಸಿಗುತ್ತೆ. ಕೇವಲ ಕರಾವಳಿ ಭಾಗದವರು ಮಾತ್ರವಲ್ಲ, ಗೋವಾ, ಮಹಾರಾಷ್ಟ್ರ, ಪುಣೆ ಭಾಗದವರು ಕಾರವಾರಕ್ಕೆ ಬಂದು ಒಣ ಮೀನನ್ನ ಖರೀದಿಸುತ್ತಾರೆ. ಹಸಿ ಮೀನು ಕಡಿಮೆ ಆಗ್ತದೆ, ಒಣ ಮೀನು ತಗೊಂಡೋಗ್ತಾರೆ ಗೋವಾದವರು, ಮತ್ತೆ ಯಾವ್ಯಾವ ಊರಿನವರು ಬರ್ತಾರೆ. ಬಂಗಡೆ, ಇದು ಮೂರಿ, ಶಾರ್ಕ್ ಮೀನು, ಮತ್ತೆ ಸಿಗಡಿ, ಬೊಂಬಿಲೆ, ಮತ್ತೆ ಇದು ಗಾಬಿ.
ನಾವು ಉಪ್ಪು ಹಾಕಿ ಒಣಸ್ತಾರೆ ಸರ್. ಬಿಸಿಲು ಬಂದ್ರೆ ಒಣಸ್ಲಿಕ್ಕೆ ಆಗ್ತದೆ, ಮಳೆ ಬಂದ್ರೆ ಹೋಯ್ತು ಮೀನು ಬರಾಗ್ತದೆ. ಮಳೆಗಾಲದಲ್ಲಿ ಆಳ ಸಮುದ್ರದಲ್ಲಿ ಮೀನುಗಾರಿಕೆ ನಿಷೇಧವಿರುವ ಕಾರಣ ಒಣ ಮೀನೇ ಮತ್ಸ್ಯಪ್ರಿಯರಿಗೆ ಆಸರೆಯಾಗಿದೆ.